ಮಗುವಿನೊಂದಿಗೆ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಗೆ ಪರಿಪರಿಯಾಗಿ ಬೇಡಿಕೊಂಡ ಇನ್ಸ್ಪೆಕ್ಟರ್. ಈ ಘಟನೆ ಹುಳಿಮಾವು ಸಮೀಪದ ದೊಡ್ಡಕಮ್ಮನಹಳ್ಳಿಯಲ್ಲಿ ನಡೆದಿರೋದು. ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗೆ ಮಹಿಳೆಯೊಬ್ಬರು ತನ್ನ ಮಗುವಿನೊಂದಿಗೆ ಯತ್ನಿಸಿರ್ತಾರೆ. 5 ಅಂತಸ್ತಿನ ಮಹಡಿಯಿಂದ ಬೀಳೋಕೆ ಯತ್ನಿಸ್ತಾರೆ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಬಿಲ್ಡಿಂಗ್ ಮೇಲೆ ಹತ್ತಿ ಸಿಎಂ ಸ್ಥಳಕ್ಕೆ ಬರಬೇಕು ಅಂತ ಆ ಮಹಿಳೆ ಒತ್ತಾಯವನ್ನ ಮಾಡಿದ್ರು. ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ತಂಡ, ಪೊಲೀಸರು ಮತ್ತು ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆಗಿಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ವೇಳೆ ಪರಿಪರಿಯಾಗಿ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಜಗದೀಶ್. ಹುಳಿಮಾವು ಇನ್ಸ್ಪೆಕ್ಟರ್ ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೈ ಮುಗಿದು ಬೇಡ್ಕೊಳ್ತೀನಿ, ನನಗೊಂದು ಅವಕಾಶ ಕೊಡಿ. ಭಾನುವಾರ ರಜೆ ಇದೆ, ಒಂದು ಅವಕಾಶ ಕೊಡಿ. ನಾಳೆ ನಾನೇ ಸಿಎಂಗೆ ಭೇಟಿ ಮಾಡೋ ಅವಕಾಶವನ್ನ ಕಲ್ಪಿಸಿ ಕೊಡ್ತೇನೆ. ಹೀಗಂತ ಮಹಿಳೆಯ ಮನವೊಲಿಸೋಕೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಯತ್ನ ಪಡ್ತಾರೆ. ಫೈನಲಿ ಮಹಿಳೆಯ ಮನವೊಲಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಕ್ಸಸ್ ಆಗಿ ಮಗು ಹಾಗೂ ಮಹಿಳೆಯನ್ನ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ. ಸದ್ಯಕ್ಕೆ ಹುಳಿಮಾವು ಪೊಲೀಸರ ಈ ಒಂದು ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.